ಅಣ್ಣ ನಾನು ನಾಗರಾಜು. ನಾಗರಾಜ್ ತುಂಬಾ ಥ್ಯಾಂಕ್ಸ್ ಕಣಯ್ಯ. ಹೇಳಿದಾಗೆ 2 ದಿನದಲ್ಲಿ ಡೆತ್ ಸರ್ಟಿಫಿಕೇಟ್ ಕಳಿಸಿದ್ಯಾ? ಅಣ್ಣ ನಾನ್ ಕಳಿಸ್ಕೊಟ್ನಾ? ಅಣ್ಣ ಯಾರು ಬಂದಿದ್ರಣ್ಣ? ಅದೇ ನಿಮ್ ಸೊಸೆ ಸಾವಿತ್ರಿ ಕೈಲಿ. ಸಾವಿತ್ರಿನಾ? ಹೌದಪ್ಪ, ತುಂಬಾ ಒಳ್ಳೆ ಸೊಸೆನೆ ಸಿಕ್ಕಿದಾಳೆ ನಿಮ್ಗೆ. ತುಂಬಾ ಒಳ್ಳೆ ಗುಣನೇ ಇದೆ ಅವಳಿಗೆ. ಅಣ್ಣ ಇದೆ ಇದೆ. ಏನ್ ಬಂತು ಪ್ರಯೋಜನ? ಮನೆಗೆ ಮಾರಿ ಊರ್ಗ್ ಹೋಗ್ತಾರೆ. ನೀನೇ ಬರ್ತೀನಿ ಅಂತ ಹೇಳಿದ್ಯಲ್ಲ, ಯಾಕೆ ನೀನ್ ಸೊಸೆ ಕೈಲಿ ಕೊಟ್ಟು ಕಳಿಸಿದೆ? ನಂಗೆ ಕೆಲಸ ಐತಣ್ಣ. ಸರಿ ಸರಿ, ಸರ್ಟಿಫಿಕೇಟ್ನ ಸುಶೀಲ್ ಕುಮಾರ್ ಅವ್ರಿಗೆ ಕೊಡ್ತೀನಿ. ಅವ್ರು ಏನ್ ಹೇಳ್ತಾರೆ ನೋಡ್ಕೊಂಡು ಆಮೇಲೆ ಫೋನ್ ಮಾಡ್ತೀನಿ. ಅಣ್ಣ ಸಾವಿತ್ರಿ ಬಂದು ಏನ್ ಕೇಳಿದ್ಲಣ್ಣ? ಸುಶೀಲ್ ಕುಮಾರ್ ಅವ್ರ ಮಗನ ಫೋಟೋ ಬೇಕು ಅಂತ ಕೇಳಿ ತಗೊಂಡು ಹೋದ್ಲು. ನಿಮ್ ಸೊಸೆ ಅಲ್ವಾ, ಎಲ್ಲ ಗೊತ್ತಿರುತ್ತೆ ಅಂತ ಆಶ್ರಮದಿಂದ ಮಗುನ್ ಕರ್ಕೊಂಡೋಗಿದ್ದು ನೀವೇ ಅಂತ ಹೇಳಿದೆ. ಏನಾಯ್ತು ಏನಾಯ್ತು? ಸಾವಿತ್ರಿಗೆ ಪರಂ ಶಿವಯ್ಯ ಎಲ್ಲ ವಿಷಯನೂ ಹೇಳ್ಬಿಟ್ನಂತೆ. ವರ್ಷದ ನನ್ನ ಹೋರಾಟಕ್ಕೆ ಹುಡುಕಾಟಕ್ಕೆ ಈ ಕಾಗದದ ಚೂರು ಇತಿಶ್ರೀ ಹಾಡ್ತಿದೆ. ಸತ್ಯ ಅಣ್ಣ, ನೀನಲ್ಲ, ನನ್ನ ಮಗನ ಹೆಸರು. ಎಂಥ ನತದೃಷ್ಟ ನಾನು. ಮಗನ ಡೆತ್ ಸರ್ಟಿಫಿಕೇಟ್ನಲ್ಲೂ ತಂದೆ ಹೆಸರಿನ ಮುಂದೆ ನನ್ನ ಹೆಸರು ಬರೆಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇರೋ ಹಾಗಾಯ್ತು. ತಂದೆ ನಾಗರಾಜ, ತಾಯಿ ಯಮುನಾ. ಅಪ್ಪ ಅಮ್ಮನ ಹೆಸರೇ ಅಂದ್ರೆ ನಾನೇನದು? ಆ ಗಂಡ ಹೆಂಡತಿನೂ ಇದೇ ಹೆಸರಿನವ್ರು ಸರ್. ಅದೇಕ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ ಸರ್? ಬೇಕಿದ್ರೆ ನಾಳೆನೇ ಗಂಡ ಹೆಂಡತಿನ ತೋರಿಸ್ತೀನಿ ಸರ್. ನಾಳೆ ತೋರ್ಸಕ್ಕಾಗತ್ತಾ? ತೋರಿಸ್ತೀನಿ ಸರ್. ಅಣ್ಣ ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ನಾನು ಒಂದ್ಕಿತ ಅವ್ರು ನೋಡ್ಬೇಕು. ಪರಮಶಿವಯ್ಯನವರೇ, ಆ ಗಂಡ ಹೆಂಡತಿನ ಭೇಟಿ ಮಾಡೋದ್ರ ಜೊತೆಗೆ ನಾನು ನನ್ನ ಮಗನ ಸಮಾಧಿನೂ ನೋಡಬೇಕು. ಹಲೋ ಸುಶೀಲ್, ಹೇಗಿದ್ದೀರಾ?
ಚೆನ್ನಾಗಿದ್ದೀನಿ. ಕೈಲಿ ಮಗನ ಡೆತ್ ಸರ್ಟಿಫಿಕೇಟ್ ಇದೆ. ನನ್ನಲ್ಲಿರೋ ನಂಬಿಕೆಗೆ ಬೆಂಕಿ ಹಚ್ಚಿ ಅವನು ಜೀವಂತವಾಗಿಲ್ಲ ಅಂತ ಸಾರೋ ಕಾಗದದ ಚೂರನ್ನ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದ್ದೀನಿ ವೈಶಾಲಿ. ನಾನು ಏನ್ ಹೇಳಿ ಸಮಾಧಾನ ಮಾಡೋದಕ್ಕೆ ನಾನ್ ಮಾಡಿರೋ ಪಾಪ ನನ್ನನ್ನು ಹಂಗಿಸ್ತಿದೆ. ಸಮಾಧಾನ ಒಂಥರ ಸಮಾಧಾನನೇ ಆಗಿದೆ. ಓಡ್ತಿದ್ದೆ, ಯಾವ ಗಳಿಗೆಲೆ ಬೇಕಾದ್ರೂ ಮಗನ ಕೈ ಬೆರಳು ಹಿಡಿದು ತಡ ಸೇರ್ಬೇಕು ಅಂತ. ಆದ್ರೆ ಈಗ ಅದ್ರ ಸುಸ್ತು ಗೊತ್ತಾಗ್ತಿದೆ. ಈಗ ಫೋನ್ ಮಾಡಿದ್ದು ಅದಕ್ಕೂ ಒಂದು ಪೂರ್ಣ ವಿರಾಮ ಹೇಳ್ಬಿಡೋಣ ಅಂತ. ಅಂದ್ರೆ ಆತ್ಮಹತ್ಯೆ ಅಂತೂ ಮಾಡ್ಕೊಳ್ಳಲ್ಲ. ನಾಳೆ ದೂರ, ಎಲ್ಲದರಿಂದ ದೂರ ಹೊರಟು ಹೋಗ್ತಿದ್ದೀನಿ. ಕಟ್ಟಿ ಹಾಕೋ ಎಲ್ಲ ಸಂಕೋಲೆಗಳನ್ನು ಕೊಡವಿ ಹೋಗ್ತಿದ್ದೀನಿ. ಬಹುಶಃ ಈ ಫೋನ್ ಕೂಡ ಇರಲ್ಲ ನಾಳೆಯಿಂದ. ನಿನಗೆ ಹೇಳಬೇಕು ಅನ್ಸಿದ್ದು, ನಿನ್ನ ಪಾಪದ ಹೊರೆ ಹೆಚ್ಚಲಿ ಅನ್ನೋ ಕ್ರೌರ್ಯಕ್ಕೆ. ನನ್ ಪಾಪದ ಹೊರೆನ ಒಬ್ಬಳ ಕೈನಲ್ಲೇ ಹೊರಕ್ಕಾಗ್ದೆ ನನ್ನ ಮಕ್ಕಳ ಮೇಲೂ ಹೊರಿಸಿದ್ದೀನಿ. ಸುಶೀಲ್, ಪ್ಲೀಸ್ ಒಂದೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ನೀವು ಕಳ್ಕೊಂಡಿರೋ ಮಗನ ಪ್ರತಾಪ್ನಲ್ಲಿ ಕಾಣ್ಬೋದಲ್ವಾ? ಭ್ರಮೆಗಳನ್ನೆಲ್ಲ ಮೀರಿ ಬೆಳೆದು ಬಿಟ್ಟಿದ್ದೀನಿ. ನನ್ನ ಮಗ ಪ್ರತಾಪನ ಬಗ್ಗೆ ನನಗೆ ಸಿಟ್ಟಿಲ್ಲ. ಆದರೆ ಅವನು ನಿನ್ನ ಮಗ. ನಾಳೆ ನನ್ನ ಮಗನ ಸಮಾಧಿ ಮೇಲೆ ತಲೆ ಇಟ್ಟು ಅವನನ್ನ ಹುಡುಕೋ ಪ್ರಯತ್ನಕ್ಕೆ ಮಂಗಳ ಹಾಡ್ತೀನಿ. ನಿಮ್ ಮಗನ್ ಸಮಾಧಿ ಹತ್ರ ನಾನು ಬರೋದಕ್ಕೆ ಅವಕಾಶ ಮಾಡಿ. ಸ್ವಲ್ಪನಾದ್ರೂ ಪ್ರಾಯಶ್ಚಿತ್ತ ಆಗುತ್ತೆ. ತಾಯಿಯಾಗ ಅವಕಾಶ ಕೊಟ್ಟಿದ್ದೆ, ಮೃತ್ಯು ಆದೆ, ಮತ್ತೆ ಅವಕಾಶ ಇಲ್ಲ. ಮೂದೇವಿ, ಏನ್ ಆರಾಮಾಗಿ ಕುಂತ್ಕೊಂಡಿದ್ಯಾ? ನನ್ಗೆ ಇಲ್ಲಿ ಕುಂತ್ಕೊಳಕ್ ಆಯ್ತಾ ಇಲ್ಲ, ನಿಂತ್ಕೊಳಕ್ ಆಯ್ತಾ ಇಲ್ಲ. ಬಾಲ ಸುಟ್ಕೊಂಡ್ ಬೆಕ್ಕಿ ನಂಗೆ ಓಡಾಡ್ತಾ ಇದ್ದೀನಿ. ಇದೊಳ ಯಾಮೇಕೆ ಹೇಳೋದೇ ನಮಗೆ ಬತ್ತು. ಓಡೋದೆಯ ಮಗನ್ ಒಪ್ಸಿ ಗಂಟು ಮುಟ್ಟ ಕಟ್ಟಿ ಓಡೋದೆಯ. ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ಮತ್ ಅದನ್ನೇ ಹೇಳ್ತಾ ಇರ್ಬೇಡ ನನ್ನ ಹತ್ರ. ಮತ್ತೆ ನಾ ಹೇಳ್ದಂಗೆ ಆ ಕೆಲಸ ಮೊದಲೇ ಮಾಡಿದ್ದಿದ್ರೆ ಈಗ ಕತ್ತು ಮುಚ್ಚಿ ಓಡಾಡಂಗಿರ್ಲಿಲ್ಲ, ಕೂತ್ಕೊಳಂಗಿರ್ಲಿಲ್ಲ. ಈಗ ಸಾವಿತ್ರಿಯಿಂದ ಸತ್ಯ ನಮ್ಮ ಮಗ ಅನ್ನೋ ವಿಚಾರ ಗೊತ್ತಾದ್ರೆ ಹೆಂಗಿರ್ತದೆ? ಅದೇ ವಿಷಯವ ಅಪ್ಪ ಹಿಂಗೆ ಒಂದು ಹೇಳಿದ್ರೆ ಹೆಂಗಿರೋದು? ಅವಳು ಗಂಡನ್ ತಾವ ಎಲ್ಲ ಹೇಳ್ಬಿಟ್ಟಿರ್ತಾಳೆ ಅಂತೀಯಾ? ಮತ್ತೆ ಮನೆಯೆಲ್ಲ ಹುಡ್ಕಾಡಿದ್ರು ಫೋಟೋ ಸಿಕ್ಲಿಲ್ಲ ಅನ್ಯಾಕೆ ತಗೊಂಡೋಗಿರ್ತಾಳೆ. ಅದನ್ನ ತೋರಿಸಿ ವಿಷಯ ಬಯಲ್ ಮಾಡಿರ್ತಾಳೆ. ಅಮ್ಮೂದೇವಿ ಅಂತವಳೆ. ಯಾವ ಗ್ರಹಚಾರಕ್ಕೆ ನಮ್ಮನೆ ಸೊಸೆ ಆಗ್ಬಾರ್ದು ಗೊತ್ತಿಲ್ಲ. ಹಾಳಾಗೋಗ್ಲಿ, ಹಾಳಾದವಳು ಅವಳು. ಮಗನೇ ನಮ್ಮವನಲ್ಲ ಅನ್ಯಾಕೆ ಸೊಸೆ ಬಂದು ಅಂದ್ರೆ ಅರ್ಥ ಏನು? ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಮಗ ಅಲ್ಲ ಅಂತ ಹೇಳ್ತಾ ಇದ್ರೆ ನನ್ನ ಹೊಟ್ಟೆ ಬೆಂಕಿ ಬಿದ್ದಂಗ ಆಯ್ತದೆ. ಫೋನ್ ಮಾಡು, ಮೊದ್ಲು ಅವಳಿಗೆ ಫೋನ್ ಮಾಡು. ಕೊಳ್ಳಿ ಇಟ್ಬಿಟ್ಲಾ, ಬೆಂಕಿ ಹಚ್ಚಿಬಿಟ್ಲಾ ಅಂತ ಕೇಳು. ಏನಂತ ಕೇಳಿ ಅಂಬೆ? ನಾ ಹೇಳ್ತೀನಿ, ಮೊದ್ಲು ಬಾಳು.
ಹೇಳಿ. ಸಾವಿತ್ರಿ, ಎಲ್ಲಿದ್ಯವ? ಯಾಕೆ? ಯಾಕೂ ಇಲ್ಲ ಕಣವ. ಇಷ್ಟೊತ್ತು ಗಂಟೆ ಆದ್ರೂ ಬರ್ಲಿಲ್ವಲ್ಲ, ಆಚೆ ಕೇಳ್ದೆ. ಹೊರಗಿದ್ದೀನಿ, ಬರ್ತೀನಿ. ಬುತ್ತಿಯ ಕಣವ, ಏಟೊತ್ತಿಗೆ ಬತ್ತೀಯ ಅಂತ. ಬರ್ತಾ ಇದ್ದೀನಿ. ಯಾಕೆ? ಸುಮ್ಮನೆ ಕೇಳ್ದೆ ಕಣವ. ಮತ್ತಿನ್ನೇನು ಸಮಾಚಾರ? ಸಮಾಚಾರ ಏನಿಲ್ಲ. ಇನ್ನು 5 ನಿಮಿಷದಲ್ಲಿ ಮನೆಗೆ ಬರ್ತೀನಿ. ಬಂದೆ ಹೇಳಿಯಾ? ಏನನ್ನ? ಏನಿಲ್ಲವ, ಏನಿಲ್ಲ. ಮಡಗ್ಬಿಟ್ಲಾ? ಎಲ್ರ ಜೊತೆ ಯಾಕೆ ಬರ್ತಾವಳಂತ ಕಾಣೆ. ಆದ್ರೆ ಅವಳು ಮಾತಾಡಿದ ದಾಟಿ ನೋಡಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗೋಗೈತೆ ಅನ್ನಿಸ್ತೈತೆ. ಯಮುನಾ, ಬಂದೆ. ಏನ್ರಿ? ಯಾಕಿಬ್ರು ಹೀಗೆ ನಿಂತಿದ್ದೀರಾ? ಏನಿಲ್ಲವ. ಸಾವಿತ್ರಿ, ಸತ್ಯ ಸುಶೀಲನ್ನ ಅವ್ರು ಬರ್ಲಿಲ್ವಾ ಇನ್ನು? ಅಂದ್ರೆ ನಿಂಗೆ ಅವ್ರು ಸಿಕ್ಲೇ ಇಲ್ವಾ? ಇಲ್ಲ. ನೋಡು ನೋಡು, ಬಾಯಿ ಮಾತಿಗನ ನಮ್ಮನ್ನ ಅತ್ತೆ ಮಾವ ಅಂತ ಕರಿತಾಳ ಅಂತ ಮಾಯಾಂಗಿನಿ. ಅಲ್ಲ ಕಡಿಯಮ್ಮನ, ನಾವು ನಿಜಕ್ಕೂ ಅತ್ತೆ ಮಾವ ಆಗಿದ್ರೆ ತಾನೆ ಅವಳು ಕರಿಯಕ್ಕೆ. ನಾನ್ ಯಾವ ಮಾವ, ನೀನ್ ಯಾವ ಅತ್ತೆ? ಅಡಿಗೆ ಮಾಡಿದ್ದೀರಾ ಅಥವಾ ನಾ ಮಾಡ್ಲಾ? ಮಾಡಿಲ್ಲ. ಮನೆಯಲ್ಲೇ ಇರ್ತಿರಲ್ಲ, ಮಾಡಿರ್ತೀರಾ ಅನ್ಕೊಂಡೆ. ನಾನೇ ಮಾಡ್ತೀನಿ. ಸಾವಿತ್ರಿ, ಯಾರಿಗವ ಫೋನ್ ಮಾಡ್ತಾ ಇದ್ಯಾ? ಸತ್ಯಂಗೆ. ಎಲ್ಲಿದ್ದೀರಾ ಸತ್ಯ? ನೀನೆಲ್ಲಿದ್ಯಾ ಸಾವಿತ್ರಿ? ನಾನ್ ಮನೆಯಲ್ಲೇ ಇದ್ದೀನಿ. ನೀವು? ನಾನು ಅಣ್ಣ ಇಲ್ಲೇ ಹೊರಗಡೆ ಇದ್ದೀವಿ. ಬೇಗ ಮನೆಗೆ ಬನ್ನಿ. ಏನ್ ವಿಶೇಷ ಸಾವಿತ್ರಿ? ಬೇಗ ಬಾ ಅಂತಿದ್ಯಾ? ಸಿಹಿ ಯಾವತ್ತನ ಏನಾದ್ರು ಮಾಡಿದ್ಯಾ? ಅಡ್ಗೆ ವಿಶೇಷ ಏನೂ ಇಲ್ಲ, ಆದ್ರೆ ಸಿಹಿಯಾದ ಒಂದು ಸುದ್ದಿ ಇದೆ. ಅದೇನಪ್ಪ ಅಂತದ್ದು? ಫೋನ್ನಲ್ಲಿ ಹೇಳೋವಂಥ ವಿಷಯ ಅಲ್ಲ. ಮನೆಗೆ ಬನ್ನಿ, ಸುಶೀಲ್ ಅವ್ರನ್ನು ಕರ್ಕೊಂಬನ್ನಿ. ಈ ವಿಷಯನ ನಿಮ್ಮಿಬ್ಬರಿಗೆ ಹೇಳಬೇಕು. ಸಂದಾಗ ಹೇಳ್ದೆ, ಅವ್ರು ಇರೋದ ಇನ್ನೊಂದ್ 2 ದಿನ ಬಿಟ್ಟು ಬರಕಾಯ್ತದ? ಖಂಡಿತ ಕರ್ಕೊಂಬತ್ತೀನಿ. ಆದಷ್ಟು ಬೇಗ ಬನ್ನಿ, ಕಾಯ್ತಾ ಇರ್ತೀನಿ. ಈ ವಿಷಯ ಕೇಳಿದ್ರೆ ಕುಣಿದು ಕುಪ್ಪಳಿಸ್ತೀರಾ. ಸಾವಿತ್ರಿ, ಅದೇನು ಅಂತ ಹೇಳೋ ಪ್ಲೀಸ್ ಸಾವಿತ್ರಿ. ಮನೆಗೆ ಬನ್ನಿ, ಆಮೇಲೆ ಹೇಳ್ತೀನಿ. ಸಾವಿತ್ರಿ, ನಿಂತವ 4 ವಿಷಯ ಮಾತಾಡ್ಬೇಕಡವ. 4 ಯಾಕೆ, 40 ಹೇಳಿ, ಪರವಾಗಿಲ್ಲ. ಸಾವಿತ್ರಿ, ಇನ್ನು ನಿಂತ ವಿಷಯ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ ಕಣವ. ನಿನಗೆಲ್ಲ ಗೊತ್ತಾಗೋಗೈತೆ. ಯಾವ ವಿಷಯ? ಏನವ, ಅದನ್ನು ನಮ್ಮ ಬಾಯಿನಾಗೆ ಹೇಳ್ಸಿ ನಮ್ಮ ಹೊಟ್ಟೆಗೆ ಕೊಳ್ಳಿ ಮಡಿಕೊಳ್ಳಿ ಅಂತ ಹೇಳ್ತೇನವ. ನಿಮ್ ಬಾಯಲ್ಲಿ ಆ ಮಾತು ಕೇಳಿದ್ರೆ ಒಳ್ಳೇದು, ಹೇಳಿ.
ಹೊಡ್ಕೊಂಡೆ ಅವತ್ತು ತಾವು ಬೇಡ ಇರೋ ವಿಚಾರ ಹೇಳ್ಬಿಡು ಅಂತ ಅವತ್ತು ಈಸಿಯಾಗಿ ಹೇಳ್ಬಿಟ್ಟಿದ್ರೆ ಇವತ್ತಿನ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣವ, ಬರ್ತಿರ್ಲಿಲ್ಲ. ಮಗ ಕಣಯ್ಯ, ಇನ್ನು ಯಾರ ಮಗ ಅಂತ ಅವನು ನಮ್ಮ ಮಗ ಅಲ್ಲ, ಸುಶೀಲ್ ಕುಮಾರ್ ಮಗ. ಆಗಕ್ಕಿಲ್ಲ. ಸತ್ಯ ಯಾವತ್ತಿದ್ರು ನನ್ ಮಗನೇ. ಇರ್ತೀನಿ ನಾನು. ಸತ್ಯ ಸುಶೀಲ್ ಕುಮಾರ್ ಅವ್ರ ಮಗನ ಮಾವ? ಮಾತಾಡ್ಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಿರೋ ಮಳ್ಳಿ ತರ ಆಡ್ತಾ ಇದ್ಯಾ. ಸುಮ್ಮನೆ ಕೂತ್ಕೊಂಡ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಾಯ್ತಿಲ್ಲ. ಮಾವ, ಸಾವಿತ್ರಿ, ತಪ್ಪು ಮಾಡ್ಬಿಟ್ಟಿದೀವಿ ಕಣವ ನಾವು. ಸುಮ್ಕಿರಯ್ಯ ಸಾಕು. ಏನ್ ತಪ್ಪು ಮಾಡಿದೀವಿ? ಅಪ್ಪ ಅಮ್ಮ ಇಲ್ದಿರೋ ಮಗುಗೆ ನಾವ್ ಅಪ್ಪ ಅಮ್ಮ ಆದ್ವಿ, ಅದು ತಪ್ಪ? ತಪ್ಪಲ್ಲ ಅತ್ತೆ. ಆದ್ರೆ ಸತ್ಯ ಅಪ್ಪ ಅಮ್ಮ ಇಲ್ದಿರೋ ಮಗು ಅಲ್ವಲ್ಲ. ಅವ್ರಪ್ಪ ಮಗು ಬೇಕು ಅಂತ ಬಂದಾಗ ಸತ್ಯನ ಅವ್ರು ಒಪ್ಪಿಸ್ಬೋದಿತ್ತು ಅಲ್ವಾ? ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿದ ಮಗುನ ಕಳ್ಕೊಳಕ್ಕ ಆಯ್ತದ? ನಂಗೆ ನಿಮ್ ಸಂಕಟ ಅರ್ಥ ಆಗುತ್ತೆ ಮಾಮ. ಆದ್ರೆ ಹೆತ್ತವ್ರಿಗೆ ಹಕ್ಕೇ ಇಲ್ವಾ? 26 ವರ್ಷ ಮಗನ್ ಪ್ರೀತಿ ಅನುಭವಿಸಿದಿರ. ಈಗ್ಲಾದ್ರೂ ಅವ್ರಿಗೆ ಅವ್ರ ಮಗನ್ನ ಬಿಟ್ಕೊಡ್ಬೇಕಲ್ವಾ? ಅವರು ಮಗನ್ ಪ್ರೀತಿ ಅನುಭವಿಸ್ಬೇಕು ಅಲ್ವಾ? ಅಮ್ಮಮ್ಮ ಅಂದ್ರೆ ಸುಶೀಲ್ ಕುಮಾರ್ ಅವ್ರು ಎಷ್ಟು ವರ್ಷ ಬದುಕ್ಬೋದು? 10 ವರ್ಷ, 15 ವರ್ಷ? ನೀವು 26 ವರ್ಷ ಪ್ರೀತಿ ಅನುಭವಿಸಿದಿರ. ಅದ್ರ ಮುಂದೆ ಇದು ತುಂಬಾ ಕಡಿಮೆ ಮಾವ. ಅವ ಸಾವಿತ್ರಿ, ಇನ್ನು 2 ದಿನಕ್ಕೆ ಸುಶೀಲ್ ಕುಮಾರ್ ಅವರು ಇಲ್ಲಿಂದ ಹೊಂಟೋಯ್ತಾರೆ. ಮಗ ಸತ್ತವನೇ ಅಂತ ನಂಬ್ಕೊಂಡವ್ರೆ ಕಣವ. ಹಂಗೆ ಇದ್ಬಿಡವ, ನಾವು ಸುಖವಾಗಿರ್ತೀವಿ. ಇಲ್ಲ ಅಂದ್ರೆ ಅವರು ನಮ್ಮ ಜೊತೆಯಾಗಿ ಇರ್ಲಿ. ಸತ್ಯ ನಮ್ಮಷ್ಟೇ ಪ್ರೀತಿನ ಅವ್ರಿಗೂ ಕೊಡ್ಲವ. ಆದ್ರೆ ಸತ್ಯನೇ ಮಗ ಅನ್ನೋದು ಅವ್ರಿಗೂ ಗೊತ್ತಾಗೋದ್ ಬೇಡ, ಅವರೇ ತಂದೆ ಅನ್ನೋದು ಸತ್ಯನ್ಗೂ ಗೊತ್ತಾಗೋದ್ ಬೇಡ. ಇವಾಗ ಹೆಂಗಿದ್ಯೋ ಎಲ್ಲ ಹಂಗೆ ಇದ್ಬಿಡ್ಲಿ. ನಮ್ ಹಸು ಹೊಲ ಮೇದ್ ಬಂತು ಅಂತ ಆ ಹೊಲ ಎಲ್ಲ ನಮ್ದೇ ಅಂತ ಹೇಳಕ್ಕಾಗತ್ತ ಮಾವ? ನೀತಿ ಹೇಳಕ್ ಬರ್ಬೇಡ ಸಾವಿತ್ರಿ. ನೀನ್ ಯಾಕೆ ಇಷ್ಟೊಂದು ನಿಜ ಹೇಳಕ್ ಇಷ್ಟ ಪಡ್ತಾ ಇದೀಯ ಅನ್ನೋದು ನನಗೂ ಚೆನ್ನಾಗಿ ಗೊತ್ತದೆ. ಸತ್ಯ ಗಂಡ, ಅವ್ರ ಅಪ್ಪ ಅಮ್ಮ ಯಾರಾದ್ರೆ ಇವಳ್ಗೇನು? ಅಪ್ಪ ಅಮ್ಮ ಬದಲಾದ್ರೆ ಗಂಡ ಬದಲಾಯ್ತಾನಿಯೇ? ಶ್ರೀಮಂತಿಗೆನೆ ಇಷ್ಟೊಂದು ಉಸಾಬರಿ ಮಾಡಿಸ್ತೈತೆ. ಶ್ರೀಮಂತಿಕೆನೆ ಬೇಕು ಅನ್ನೋ ಹಾಗಿದ್ದಿದ್ರೆ ಸತ್ಯನ ಯಾವತ್ತೋ ಹೇಳಿ ಅವ್ರನ್ನ ಸತ್ಯನ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತಿದ್ದೆ. ಒಂದು ಕ್ಷಣ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಮಗನ್ಗೋಸ್ಕರ ಅಷ್ಟು ವರ್ಷದಿಂದ ಹುಡುಕಾಡ್ತಿದ್ದಾರೆ. ಮಗು ಎಲ್ಲಿದ್ಯೋ ಏನೋ, ಹೇಗಿದ್ಯೋ, ಇಂಥ ಯೋಚನೆಯಲ್ಲಿ ಒಂದೊಂದು ದಿನ ದೂಡೋದು ಸುಮ್ಮನೆನಾ? ಕಳ್ದೋಗಿರೋ ಮಗುಗೆ ಊಟ ಸಿಕ್ತೋ ಇಲ್ವೋ, ಮಳೆ ಗಾಳಿಲಿ ಎಲ್ಲಿರುತ್ತೋ, ಕಳ್ರ ಕಾಕ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಯಾವ ಬೀದಿಲ್ ಭಿಕ್ಷೆ ಬೇಡ್ಕೊಂಡು ತಿಂತಿದ್ಯೋ? ಬರೀ ಇಂಥದ್ದೇ ಯೋಚನೆಗಳು. ಇದೆಲ್ಲದ್ರ ಮಧ್ಯೆ ಅವ್ರಿಗಿರೋ ಶ್ರೀಮಂತಿಕೆನ ಅವ್ರು ಅನುಭವಿಸಕ್ಕಾಗತ್ತಾ? ಎಷ್ಟು ಕುಗ್ಗೋಗಿರುತ್ತೆ ಅವ್ರ ಮನ್ಸು. ಅಂತವ್ರಿಗೆ ನಿಮ್ ಮಗ ಸತ್ತೇ ಹೋಗಿದ್ದಾನೆ ಅಂತ ನಂಬಿಸಿದಿರಲ್ಲ, ಮನುಷ್ಯತ್ವ ಇದೆಯಾ? ಈ ಅನ್ಯಾಯ ಮುಂದುವರಿಯಕ್ ನಾನ್ ಬಿಡಲ್ಲ. ಸತ್ಯ ಅವ್ರ ಮಗ ಅಂತ ನಾನಿವತ್ತು ಅವ್ರಿಗೆ ಹೇಳ್ತೀನಿ.